ಜನರಲ್ ಇರುವಂಥ ಕುಟುಂಬ ಇರುವಂಥ ಪೀಳಿಗೆ. ಯಾಕಂದರೆ ಇದು ಸ್ವತಂತ್ರದಿಂದನೂ ಇದಕ್ಕೆ ರಸ್ತೆನೇ ಆಗಿಲ್ಲ. ಪಾಪ ನಾವು ಬಂದಾಗಲೆಲ್ಲ ನಾವು ಕೇಳಿದ್ರು, ನಾನು ಬಂದಾಗ ಮಾಡಿಸ್ಕೊಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದೆ. ಹಾಗಾಗಿ ಇದು ಮತ್ತು ಪಕ್ಕದ್ದು ಎರಡು ಬೀದಿ ಸುಮಾರು 35 ಲಕ್ಷ ರೂಪಾಯಿಗೆ ರಸ್ತೆ ಮತ್ತು ಚರಂಡಿ ನಮಗೆ ಮಾಡ್ತೀವಿ. ಇನ್ನು ಇದೊಂದೇ ಅಂತಲ್ಲ, ಎಲ್ಲ ಕಡೆ ನಾವು ಜನರಲ್ ಬೀದಿಗೆ ಏನೋ ಅನುದಾನ ಇರಲಿಲ್ಲ, ಅವ್ರಿಗೆ ಕೊಟ್ಟು ತಿನ್ನಿ ಅವ್ರಿಗೂ ಕೂಡ, ಯಾಕಂದರೆ ಅವರು ಏನು ಮೂಲಭೂತ ಸೌಲಭ್ಯಗಳ ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ತಂದೆಯವರು ಸೇರಿ ನಡೆಸಿ ಪ್ರಯತ್ನ ಬೆಳೆದಿದ್ದೀವಿ. ಅವ್ರದ್ದೇ ಸರ್ಕಾರ ಬಂತು, ಯಡಿಯೂರಪ್ಪನವರಾದ್ರು ಬೊಮ್ಮಾಯಿಯವರು. ಮೈಸೂರಿಗೆ ಏನು ತಂದಿದ್ದಾರೆ ಅಂತ ಅಂಕಿಅಂಶಗಳು ಇದ್ದೇ ಇರುತ್ತೆ. ಸಾಮಾನ್ಯ ಈಗ ನಿಮ್ಮ ಸ್ಥಳದೊಂದು ಕೊಟ್ಟರು, ಹಿಂದೆ ಜಯದೇವ್ ತಂದವರು ಯಾರು, ಈ KR ಹಾಸ್ಪಿಟ್ಲಿಗೆ 100 ಕೋಟಿ ಕೊಟ್ಟಿರೋರು ಯಾರು ರಿನೋವೇಷನ್ ಮಾಡೋಕ್ಕೆ. ಆಮೇಲೆ ಮಹಾರಾಣೀಸ್ ಕಾಲೇಜ್ ಇರ್ಬೋದು, ಶಿಕ್ಷಣ ಗೊತ್ತಿರ್ಬೋದು, ಆರೋಗ್ಯ ಗೊತ್ತಿರ್ಬೋದು, ಇದೆಲ್ಲ ತಂದವರು ಯಾರು? ಸಿದ್ದರಾಮಯ್ಯ ಸರ್ಕಲ್ ಆದಂಥದ್ದು. ಮಹದೇವಪ್ಪವರು ಉಸ್ತುವಾರಿ ಸಚಿವರಾದಮೇಲೆ ದಸರಾ ಉಸ್ತುವಾರಿ ಸಚಿವರೇ ಮಾಡಬೇಕು, ಅದು ಬಿಟ್ಟು ಬೇರೆಯವ್ರು ಮಾಡೋಕ್ಕಾಗಲ್ಲ. ಅಭಿವೃದ್ಧಿ ಬಗ್ಗೆ ಈಗ ಅವರು ಮುಂದೆ ಅವ್ರ ಕಡೆಯವರು ಉಸ್ತುವಾರಿ ಇದ್ದಾಗ ದಸರಾ ಮಾಡ್ತಿರಲಿಲ್ಲ, ಅವರ ಅಧ್ಯಕ್ಷತೆ ನಡೀತಿದ್ದು. ಉಸ್ತುವಾರಿ ಇದ್ದಾರೆ, ಅವರ ಅಧ್ಯಕ್ಷತೆ ದಸರಾ ನಡೀತದೆ. ಅಭಿವೃದ್ಧಿ ಇಲ್ಲ ಅಂತ ನಾವು ಮೈಸೂರಿಗೆ ಸಿದ್ದರಾಮಯ್ಯ ಸಾಹೇಬರು, ಮಹದೇವಪ್ಪ ಸಾಹೇಬರು ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ, 1000 ಕೋಟಿ. ನಾನು ಹೇಳ್ತಾ ಇಲ್ಲ, ಅದು ಅಂಕಿಅಂಶಗಳಿರ್ತಲ್ಲ, ಪರಿಷ್ಕೃತ ಅವ್ರು ನೋಡ್ಬೇಕು. ಯಾಕಂದ್ರೆ ನೀವು ಮಾಧ್ಯಮರಿದ್ದೀರಿ, ನಿಮಗೆ ಗೊತ್ತಾಗುತ್ತೆ ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ. ಇನ್ನೂ 2.5 ವರ್ಷ ಇದೆ, ಇನ್ನೂ ಹೆಚ್ಚಿನ ರೀತಿಯ ಅಭಿವೃದ್ಧಿನ ಮೈಸೂರು ಕಾಣುತ್ತೆ.